ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಇವತ್ತು ಇಡೀ ದಿನ ಪ್ರತಿಭಟನೆ ಸದ್ದು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನಿಂದ ತೆರಿಗೆ ಯುದ್ಧ. ರಾಷ್ಟ್ರ ರಾಜಧಾನಿಯಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನ ನಡೆಸಲಿದೆ. ದೆಹಲಿಯಲ್ಲೇ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ರಣಾರ್ಭಟವನ್ನ ಮಾಡಲಿದೆ. ದೆಹಲಿಯಲ್ಲಿ ನಡೆಯುವಂತಹ ಪ್ರತಿಭಟನೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನ ನಾಯಕರು ದೆಹಲಿ ತಲುಪಿದ್ದಾರೆ. ನಿನ್ನೆ ಸಿಎಂ, ಡಿಸಿಎಂ, ಶಾಸಕರು, ಸಚಿವರು, ಸಂಸದರು ಈಗಾಗಲೇ ದೆಹಲಿ ತಲುಪಿದ್ದಾರೆ. ನನ್ನ ತೆರಿಗೆ ನನ್ನ ಹಕ್ಕು ಘೋಷಣೆಯಡಿ ಕಾಂಗ್ರೆಸ್ ಸಂಗ್ರಾಮವನ್ನ ನಡೆಸಿದೆ. ಸಿಎಂ, ಡಿಸಿಎಂ, ಸಚಿವರು, ಶಾಸಕರು ಇವತ್ತು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಜಂತರ್ ಮಂತರ್ನಲ್ಲಿ ನಡೆಯುವಂತಹ ಪ್ರತಿಭಟನೆ ಇವತ್ತು ರಾಜ್ಯ ಕಾಂಗ್ರೆಸ್ ದೆಹಲಿಯಲ್ಲಿ ಹೋರಾಟದ ಕಿಚ್ಚನ್ನ ಹಚ್ಚಲಿದೆ. ದಿಲ್ಲಿ ಚಲೋ ಹೆಸರಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸಿದೆ. ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಕೇಂದ್ರ ಸರ್ಕಾರದತ್ತ ಒಟ್ಟು ಮಾಡ್ತಾ ಇದೆ ಕಾಂಗ್ರೆಸ್. ಇವತ್ತು ನಡೆಯುವಂತಹ ಹೋರಾಟ ಒಂದು ಕಡೆ ದೆಹಲಿಯಲ್ಲಿ ಹೋರಾಟದ ಕಿಚ್ಚು ಜೋರಾದ್ರೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಹೋರಾಟ. ಇವತ್ತು ಇಡೀ ದಿನ ಹೋರಾಟ ಅಬ್ಬರಿಸಲಿದೆ. ಬೆಳಿಗ್ಗೆ 10:30ಕ್ಕೆ ಆರಂಭ ಆದ್ರೆ ಮಧ್ಯಾಹ್ನದವರೆಗೂ ಕೂಡ ಈ ಪ್ರತಿಭಟನೆಯ ಜೋರು ಕಿಚ್ಚು ಇದ್ದೇ ಇರುತ್ತೆ. ಮೊದಲ ಬಾರಿಗೆ ಕೇಂದ್ರದ ವಿರುದ್ಧ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಕಾಂಗ್ರೆಸ್ನ ಶಾಸಕರುಗಳು, ಸಚಿವರುಗಳು, ಸಿಎಂ, ಡಿಸಿಎಂ ಆದಿಯಾಗಿ ಎಲ್ಲರೂ ಕೂಡ ದೆಹಲಿಯಲ್ಲಿ ಬಿಡ್ಬಿಟ್ಟಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಲೇಬೇಕು ಎನ್ನುವಂತಹ ಸೂಚನೆ ಕೆಪಿಸಿಸಿಯಿಂದ ಬಂದಿರುವಂಥದ್ದು. ಹಾಗಾಗಿ ಸಿದ್ಧತೆಗಳಾಗಿದೆ. ಅನುದಾನದ ವಿಚಾರಕ್ಕೆ ಕಾಂಗ್ರೆಸ್ ಬಹಳ ದೊಡ್ಡ ದಂಗಲ್ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಆದರೆ ಇದು ಬರೀ ಕಾಂಗ್ರೆಸ್ನ ದಂಗಲ್ ಅಷ್ಟೇ ಅಲ್ಲ. ದೆಹಲಿಯಲ್ಲಿ ಕಾಂಗ್ರೆಸ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಬಿಜೆಪಿ ಕೂಡ ದಂಗಲ್ ನಡೆಸೋದಕ್ಕೆ, ಫೈಟ್ ನಡೆಸೋದಕ್ಕೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕೋದಕ್ಕೆ ಸಿದ್ಧ ಆಗ್ತಾ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನ ದೆಹಲಿ ಚಲೋದಲ್ಲಿ ಗಮನಿಸ್ತಾ ಇದ್ದೀವಿ. ಟಿ ಶರ್ಟ್ಗಳ ಮೇಲೂ ಕೂಡ ರಾರಾಜಿಸ್ತಾ ಇದೆ ಆಕ್ರೋಶದ ಮಾತುಗಳು. ಚಲೋ ದಿಲ್ಲಿ ಅಂತ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ನಡೆಸಲಿದೆ. ದೇಶದಲ್ಲೇ 2ನೇ ಅತಿ ಹೆಚ್ಚು ತೆರಿಗೆಯನ್ನ ಕೊಡುವಂಥದ್ದು ಕರ್ನಾಟಕ. ಹಾಗಿದ್ದು ಕೂಡ ನಮಗೆ ಸಿಗುವಂತಹ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ. ಬಿಜೆಪಿ ಯಾವೆಲ್ಲ ರಾಜ್ಯಗಳಲ್ಲಿ ಇದೆಯೋ ಅಧಿಕಾರದಲ್ಲಿ ಅಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ. ಆದರೆ ಬಿಜೆಪಿಯೇತರ ರಾಜ್ಯಗಳಲ್ಲಿ ಅನುದಾನದ ತಾರತಮ್ಯ ಆಗ್ತಾ ಇದೆ ಎನ್ನುವಂಥದ್ದು ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಿಂದ ಭಾರಿ ಪ್ರತಿಭಟನೆ ದೆಹಲಿಯಲ್ಲಿ ಮೊಳಗಲಿದೆ. ಕಾಂಗ್ರೆಸ್ನ ಆಕ್ರೋಶ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಟ್ಯಾಕ್ಸ್ ಫೈಟ್ ಬಹಳ ಜೋರಾದಂತೆ ಕಂಡು ಬರ್ತಾ ಇದೆ. ಅನುದಾನದ ತಾರತಮ್ಯ ಆಗ್ತಾ ಇದೆ ರಾಜ್ಯಕ್ಕೆ ಅಂತೇಳಿ ಕಾಂಗ್ರೆಸ್ ಏನು ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ದೆಹಲಿಗೆ ಹೊಂಟಿರುವಂಥದ್ದು. ದೆಹಲಿಯಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ? ರಾಜ್ಯದ ಎಲ್ಲಾ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಕಾಣಿಸ್ತಾ ಇದ್ದಾರಾ ಅಂತ? ಹೌದು ಪ್ರತಿಮಾ, ಪೂರ್ತಿ ಇಡೀ ಕರ್ನಾಟಕದ ಕಾಂಗ್ರೆಸ್ನ ಎಲ್ಲ ಪ್ರಮುಖ ನಾಯಕರು ಇಲ್ಲಿ ಕಾಣಿಸ್ತಾರೆ. ಈ ವೇದಿಕೆಯಲ್ಲಿ ಜಂತರ್ ಮಂತರ್ ನಲ್ಲಿ ಮಾಡಿರುವಂತಹ ಒಂದು ಬಹುದೊಡ್ಡ ವೇದಿಕೆ ಇದು. ಈ ವೇದಿಕೆಯಲ್ಲಿ ಎಲ್ಲರೂ ಕೂಡ ಕಾಣಿಸ್ತಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂತಹ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಮಾಡಿರುವಂತಹ ಒಂದು ನಿರ್ಮಾಣ ಮಾಡಿರುವಂತಹ ವೇದಿಕೆ. ಇದರ ಕುರಿತಾಗಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮೊಹಮ್ಮದ್ ನಲ್ಪಾಡ್ ಇದ್ದಾರೆ. ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ ನಲ್ಪಾಡ್ ಅವರು? 136 ಜನ ಶಾಸಕರು, MLCs, MP, ರಾಜ್ಯಸಭಾ ಮೆಂಬರ್ಸು ಎಲ್ಲರಿಗೂ ಕೂಡ ಪ್ರತಿಭಟನೆ ಮಾಡೋದ್ರಿಂದ ಎಲ್ಲರನ್ನೂ ಇಲ್ಲೇ ಚೇರಲ್ಲಿ ಕೂರಿಸಿ ಒಬ್ಬೊಬ್ಬರೇ ಮಾತಾಡೋರು ಮಾತ್ರ ಸ್ಟೇಜ್ ಮೇಲೆ ಹೋಗೋದು. ಯಾವುದೇ ಥರ ವೇದಿಕೆ ಇಲ್ಲ. ಈ ಪ್ರತಿಭಟನೆಗೆ ಆ ಒಂದು ರೀತಿಯಲ್ಲಿ ನಾವು ಪ್ರಿಪರೇಷನ್ ಇದನ್ನು ಹೊರತಾಗಿ ಏನು ಕಪ್ಪು ಬ್ಲಾಕ್ ಶರ್ಟ್ಸ್ ಹಾಕೊಳ್ಳೋದು, ಟಿ ಶರ್ಟ್ ಹಾಕೊಂಡು ಮಾಡುವಂಥದ್ದು ಎಲ್ಲ ಸಿದ್ಧತೆ ಇವಾಗ ಅದು ಇನ್ನೇನು ಪ್ಲಾನ್ ಮಾಡಿಲ್ಲ. ಎಲ್ಲ 136 ಜನ ಶಾಸಕರು, MPs, MLCs ಎಲ್ಲರೂ ಕೂಡ ಇಲ್ಲೇ ಕೂತಿರ್ತಾರೆ. ಬರೀ ಮಾತಾಡೋ ನಾಯಕರು ಮಾತ್ರ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ತಾರೆ. ಈಗ ಬಿಜೆಪಿ ನೇರ ಆರೋಪ ಮಾಡ್ತಾ ಇದೆ, ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಕೊಡ್ತಾ ಇರುವಂಥ ಅಂಕಿ ಅಂಶಗಳೆಲ್ಲವೂ ಕೂಡ ಫೇಕು, ಇದು ಯಾವುದರಲ್ಲಿ ಇದಕ್ಕೆ ಸತ್ಯ ಹತ್ತಿರವಾದಂಥದ್ದು ಇಲ್ಲ ಅನ್ನೋಂಥದ್ದು. RTI ಹಾಕಕ್ಕೆ ಹೇಳಿ, ರೈಟ್ ಟು ಇನ್ಫಾರ್ಮೇಷನಲ್ಲಿ ಚೆಕ್ ಮಾಡೋಕ್ಕೆ ಹೇಳಿ. ನಾವು ಯಾವುದೇ ಥರ ಸುಳ್ಳು ಹೇಳೋ ನಾಟಕದ ಕಂಪನಿ ಅಲ್ಲ. ನಾಟಕದ ಕಂಪನಿ ಡ್ರಾಮಾ ಮಾಡೋದು ಈ BJP ಅವರು. ನಮ್ಮ ಹತ್ರ ಯಾವುದೇ ಥರ ಆಸ್ಕರ್ ವಿನ್ನಿಂಗ್ ಅವಾರ್ಡ್ ವಿನ್ನರ್ ಇಲ್ಲ. ಬಯೋ ಬೇನೋ ಅಂತ ಅವಾರ್ಡ್ ಮಾಡಿ ಆ್ಯಕ್ಟಿಂಗ್ ಮಾಡೋಕ್ಕೆ ಬರೋದು ಅವ್ರ ಹತ್ರ ಇರೋದು. ನಾವು ಕೇಳ್ತಾ ಇರೋದು ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ಹಕ್ಕು ನಮ್ಮ ಪಾಲು ಕೊಡಿ.
ನಾವು ಏನು ನಾರ್ತ್ ಇಂಡಿಯಾ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಬೇರೆ ಸ್ಟೇಟ್ಸ್ ಕೊಡಬೇಡಿ ಅಂತಲ್ಲ, ಬಟ್ ನಮಗೆ ಬೇಕಾದಷ್ಟು ನಮಗೆ ಕೊಡಿ ಫಸ್ಟು ಅಂತ ನಾವು ಕೇಳ್ತಾ ಇರೋದು. ಕಳೆದ 10 ವರ್ಷಗಳಲ್ಲಿ ಏನು ಮೋದಿ ಸರ್ಕಾರ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದೆಯೋ ಅದರ ಹಿಂದಿನ 10 ವರ್ಷಗಳಲ್ಲಿ UPA ಗೌರ್ಮೆಂಟಲ್ಲಿ ಬಂದಿಲ್ಲ ಅನ್ನುವಂತಹ ಅಂಕಿ ಅಂಶಗಳನ್ನು ಇಟ್ಟು ಅವರು ಆರೋಪ ಮಾಡ್ತಾ ಇದ್ದಾರೆ. ಕಾಮನ್ ಸೆನ್ಸ್ ಅವ್ರಿಗೆ ಸ್ವಲ್ಪ ಬೇಕು. ಆ 10 ವರ್ಷದಲ್ಲಿ ನಾವು ಇಷ್ಟು ತೆರಿಗೆ ನಾವು ಕಟ್ತಾ ಇರಲಿಲ್ಲ. ತೆರಿಗೆ ಎಲ್ಲಿ ಜಾಸ್ತಿ ಆಗಿದೆ ಆ ದುಡ್ಡಿನ ಪರ್ಸೆಂಟೇಜಲ್ಲಿ ಅವರು ಅಷ್ಟು ಕೊಡ್ತಾ ಇರೋದು. ನಾವು ಕೇಳ್ತಾ ಇರೋದು, ನಾವು 100 ರೂಪಾಯಿ ಕೊಟ್ಟರೆ 14 ರೂಪಾಯಿ ನಮಗೆ ಬರ್ತಾ ಇದೆ ಇವತ್ತಿಗೆ, 100 ರೂಪಾಯಿಗೆ 14 ರೂಪೀಸ್. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕಿನ ದುಡ್ಡು 100 ರೂಪಾಯಿಗೆ 100 ರೂಪಾಯಿ ಅಟ್ಲೀಸ್ಟ್ ನಮಗೆ ಬರಬೇಕು. ಅವ್ರಿಗೇನು 100 ರೂಪಾಯಿಗೆ 300 ರೂಪಾಯಿ 900 ರೂಪಾಯಿ ಹೋಗ್ತಾ ಇದೆ, 3000 ರೂಪಾಯಿ ಹೋಗ್ತಾ ಇದೆ. ನಮಗೆ 100 ರೂಪಾಯಿ ಅಟ್ಲೀಸ್ಟ್ 100 ರೂಪಾಯಿ ಕೊಡಿ. ಚುನಾವಣೆಯಲ್ಲಿ ಕೊಟ್ಟಂತಹ ಗ್ಯಾರಂಟಿಗಳ ಫೇಲ್ಯೂರ್ ಆಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೊಟ್ಟಿರುವಂಥದ್ದು. ಅದನ್ನು ಮುಚ್ಕೊಳ್ಳಿಕ್ಕೆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ದೊಡ್ಡ ಗೇಮ್ ಪ್ಲಾನ್ ಇದು ಅನ್ನುವಂಥದ್ದು BJP ಆರೋಪ. ಚುನಾವಣೆಯಲ್ಲಿ ನಾವು ಕೊಟ್ಟಿರೋ ಗ್ಯಾರಂಟಿ ಸಕ್ಸಸ್ ಆಗಿದೆ. ಕ್ಯಾಮ್ರಾ ಇದೆ, ಮೈಕ್ ಇದೆ, ನೀವಿದ್ದೀರಾ. ಈ ಕರ್ನಾಟಕದ ಜನತೆ ಹತ್ರ ಕೇಳಿ ಯಾರ್ದು ಗ್ಯಾರಂಟಿ ಪಾಸ್ ಆಗಿದೆ, ಯಾರ್ದು ಫೇಲ್ ಆಗಿದೆ ಅಂತ. ಜನಕ್ಕೆ, ಸಾಮಾನ್ಯ ಕನ್ನಡಿಗರಿಗೆ ನಾವು ದುಡ್ಡು ಕೊಡ್ತಾ ಇರೋದು ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅವರ ಜೀವನ ಉದ್ಧಾರ ಆಗ್ತಾ ಇರೋದು ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಬರೀ ನಾವೇನೋ ಅದಾನಿ ಅಂಬಾನಿ ಕೊಟ್ಟಿದ್ರೆ ಈ BJP ಅವ್ರು ಒಪ್ತಾ ಇದ್ರು. ಜನರ ದಾರಿ ತಪ್ಪಿಸೋಕ್ಕೋಸ್ಕರ ಎಲೆಕ್ಷನ್ ಬರ್ತಾ ಇದೆ, ಸಾರ್ವತ್ರಿಕ ಚುನಾವಣೆ, ಅದಕ್ಕೋಸ್ಕರ ಕರ್ನಾಟಕ ಜನರ ದಾರಿ ತಪ್ಪಿಸೋಕ್ಕೋಸ್ಕರ ಕಾಂಗ್ರೆಸ್ ಅಲ್ಲಿಂದ ಇಲ್ಲಿಗೆ ಬಂದಿರುವಂಥದ್ದು. ಮತ್ತೆ ನಿನ್ನೆ ಹಲವು ಸಂಸದರು ಕೂಡ ಆರೋಪ ಮಾಡಿದರೆ ಒಂದು ದೊಡ್ಡ ಟೂರಿಂಗ್ ಟ್ಯಾಕಿಸ್ ಇದು, ಹಾಗಾಗಿ ಈಗ ಎಲೆಕ್ಷನ್ ಅಲ್ಲಿ ಸುತ್ತಾ ಇದ್ರು, ಈಗ ಇಲ್ಲಿಗೆ ಬಂದಿದ್ದಾರೆ ಅಂತ. ನೋಡಿ, ಅವ್ರಿಗೆ ಭಯ ಬಂದಿದೆ. ಒಂದು, ನಾವು ಕರ್ನಾಟಕದಿಂದ ಕೇಳುವಾಗ ಈ ಮೋದಿ ಸರ್ಕಾರಕ್ಕೆ ಕಿವಿ ಬಾಯಿ ಕಣ್ಣು ಇಲ್ಲ, ಕೇಳ್ತಾ ಇಲ್ಲ. 2200 ಕಿಲೋಮೀಟರ್ ದೂರ ಇದೆಲ್ಲ, ಪಕ್ಕದಲ್ಲಿ ಬಂದು ಇಲ್ಲಿಂದ ಕೂಗಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಕೇಳುತ್ತೆ ಅಂತ ನಾವು ಬಂದಿದ್ದೀವಿ. ಬಾಕಿ ಇರೋ ರಾಜ್ಯಗಳು ಬರ್ತಾ ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ? ಇವತ್ತು ನಾವು ಕೇಳ್ತಾ ಇರೋದು ನಮ್ಮ ಹಕ್ಕನ್ನು. ಆ ಹಕ್ಕು ಕೊಡೋಕೆ ಅವ್ರು ತಯಾರಿಲ್ಲದೆ ಇದ್ರೆ ಯಾರ್ದು ತಪ್ಪು? ಥ್ಯಾಂಕ್ ಯು. ಇದು ಪ್ರತಿಮಾ ಅವರ ನೇರ ಮಾತುಗಳಲ್ಲಿ ಹೇಳ್ತಾ ಇದ್ರು. ಕಾಂಗ್ರೆಸ್ಸಿನ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ನಮ್ಮ ಕರ್ನಾಟಕಕ್ಕೆ ಸಿಗಬೇಕಾದಂಥ ತೆರಿಗೆಯ ಪಾಲನ್ನು ಕೇಳ್ತಾ ಇದ್ದೀವಿ. ಈ ತನಕ 100 ರೂಪಾಯಿ ತೆರಿಗೆ ವಸೂಲಿ ಆಗಿದೆ ಅಂದರೆ 14 ರೂಪಾಯಿ ಮಾತ್ರ ಸಿಗ್ತಾ ಇರುವಂಥದ್ದು. ಅದನ್ನು ಹೊರತಾಗಿ ಅಟ್ಲೀಸ್ಟ್ ಅರ್ಧ ಯಾವ್ದು ಕೊಡ್ರಿಯಪ್ಪ ಅನ್ನುವಂಥದ್ದು ನಮ್ಮ ಹಕ್ಕು, ಇದು ನಾವು ಕೇಳ್ತೇವೆ ಅನ್ನುವಂತಹ ವಾದವನ್ನು ಕಾಂಗ್ರೆಸ್ಸಿಗರು ಮಂಡಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಈ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡಿರೋ ಸುಮಾರು 170 ಜನ ಶಾಸಕರು ಈ ವೇದಿಕೆಯಲ್ಲಿ ಕೂತಿರ್ತಾರೆ. ಎಲ್ಲರೂ ಕೂಡ ಅಂದ್ರೆ ಅವರ ಡಿಮಾಂಡ್ ಒಂದೇ, ಇಡೀ ಸರ್ಕಾರದ ಡಿಮಾಂಡ್ ಒಂದೇ. ಕೇಂದ್ರ ಸರ್ಕಾರ ನಮಗೆ ಮಲತಾಯಿಯ ಧೋರಣೆಯನ್ನ ತೋರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಕಳೆದ ಸರ್ಕಾರಗಳು, ಈ ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಲ್ಲೂ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿರಲಿಲ್ಲ. ಹಾಗಾಗಿ ಇಂಥ ಸ್ಥಿತಿ ನಮಗೆ ಇವತ್ತು ಬಂದಿದೆ. ಅದಕ್ಕೋಸ್ಕರ ನಾವು ಬಂದು ಅವರನ್ನು ಕೇಳುವಂತಹ ಒಂದು ವೇದಿಕೆಯಾಗಿ ಈ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ, ಪ್ರತಿಭಟನೆ ವೇದಿಕೆಯನ್ನು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಆಗ್ರಹ ಕಾಂಗ್ರೆಸ್ಸಿಗರಿಂದ ಇದೆ. ಪ್ರತಿಮಾ. ಓಕೆ ಮಂಜುನಾಥ್, ಈಗ 10:15 ಪ್ರತಿಭಟನೆ ಆರಂಭ ಆಗತ್ತೆ. 10:15 ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ? ವೇದಿಕೆ ಕಾರ್ಯಕ್ರಮ ಅಂತ ಏನಿರೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರು ನಲ್ಪಾಡ್. ಆದ್ರೂ ಕೂಡ ಏನೆಲ್ಲ ಕಾರ್ಯಕ್ರಮ? ಈಗ 10:00 ಆರಂಭ ಆದ್ರೆ 2 ಗಂಟೆ ತನಕ ಈ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಏನ್ ಹೇಳ್ತಿದ್ದಾರೆ. ಸೊ ಏನೆಲ್ಲ ಕಾರ್ಯಕ್ರಮಗಳು ಇರುತ್ತಂತೆ ಪ್ರತಿಭಟನೆಯಲ್ಲಿ? ಶ್ವೇತಾ, ಸುಮಾರು 4 ಗಂಟೆಗಳ ಕಾಲ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ CM ಅವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಏನೇನು ಬೆಂಗಳೂರಿಂದ ಬಂದಿದ್ದಾರೆ, ಕರ್ನಾಟಕದ ನಾನಾ ಭಾಗಗಳಿಂದ ಬಂದಿದ್ದಾರೆ, ಎಲ್ಲ ಶಾಸಕರು ಒಟ್ಟಾಗಿ ಇಲ್ಲಿ ನಿಂತು ಒಕ್ಕರುಳಿನಿಂದ ಕೇಂದ್ರ ಸರ್ಕಾರಕ್ಕೆ ಕೇಳಿಸುವ ರೀತಿಯಲ್ಲಿ ಘೋಷಣೆಗಳನ್ನು ಕೂಗುತ್ತಾರೆ. ಅದರ ಜೊತೆಗೆ ತಮ್ಮ ಆಗ್ರಹವನ್ನು ಮಂಡಿಸುವಂಥ ಕೆಲಸ ಒಂದು. ಅಲ್ಲಿಂದ ಬಂದು ಕೂಡಲೇ ಅಂದರೆ ಎಲ್ಲರೂ ಒಟ್ಟಾಗಿ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಒಂದು ಬಸ್ಸಿನಲ್ಲಿ ಬರಬಹುದು, ಆ ಒಂದು ಏನೋ ಯೂನಿಟಿಯನ್ನು ತೋರಿಸಲಿಕ್ಕೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ಬಸ್ಸಲ್ಲಿ ಬಂದಂಥ ಶಾಸಕರು ಈ ವೇದಿಕೆಯಲ್ಲಿ ಎಲ್ಲರೂ ಕೂಡ ಅಲಂಕರಿಸ್ತಾರೆ, ಇಲ್ಲಿ ಕೂರ್ತಾರೆ. ಮತ್ತು ಪ್ರಮುಖವಾಗಿ ಯಾರ್ಯಾರು ಸ್ಪೀಕರ್ಸ್ ಇರ್ತಾರೋ ಅವರು ಕೂಡ ಬಂದು ಈ ಪೋಡಿಯಂ ಮೇಲೆ ನಿಂತು ಪೋಡಿಯಂ ಬಳಿ ಅವರ ಏನು ಅಹವಾಲು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಮುಖ್ಯಮಂತ್ರಿಗಳು ಇರ್ತಾರೆ, ಮತ್ತು DCM ಅವರು ಎಲ್ಲರೂ ಕೂಡ ಮಾತಾಡ್ತಾರೆ. ಇವತ್ತಿಗೆ ಇಷ್ಟು ರೆಡಿ ಆಗಿರುವಂಥದ್ದು. ಅದನ್ನು ಹೊರತಾಗಿ ಈಗ ನಾವು ನೋಡ್ತಾ ಇದ್ದೀವಿ, ಏನು ಬ್ಲಾಕ್ ಕಲರ್ ಟೀ ಶರ್ಟ್ಗಳನ್ನು ವೇರ್ ಮಾಡಬೇಕು ಅನ್ನುವಂಥದ್ದನ್ನು ಈಗ ಆಲ್ರೆಡಿ ಅಧ್ಯಕ್ಷರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಅದನ್ನು ಹಾಕ್ಕೊಂಡು ಪ್ರತಿಭಟನೆಯನ್ನು ಸ್ವರೂಪವನ್ನು ತೋರಿಸಿದ್ದು ಕೂಡ ನಾವು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಸೊ ಆ ರೀತಿಯಾಗಿ ಪ್ರತಿಭಟನೆ ಮಾಡುವಂಥದ್ದು ಒಂದು. ಇನ್ನು 2 ಅಂಶಗಳು ಇರುವಂತೆ. ಮೊನ್ನೆ DK ಶಿವಕುಮಾರ್ ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಒಂದು
ಮಾತನ್ನು ಹೇಳ್ತಿದ್ರು. ನಾನು ಆಲ್ರೆಡಿ ಪ್ರಧಾನಿಗಳನ್ನ ಒಂದು ಅಪಾಯಿಂಟ್ಮೆಂಟ್ ಕೇಳಿದ್ದೇನೆ, ಅವರು ಕೊಟ್ಟರೆ ನಮ್ಮ ಮನವಿಯನ್ನು ಕೊಡ್ತೇವೆ ಅನ್ನುವಂಥದ್ದು ಒಂದು. ಈ ಪ್ರತಿಭಟನೆ ಮುಗಿದ ಬಳಿಕ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ನಾವು ಕೇಳ್ತಾ ಇದ್ದೇವೆ, ಅಪಾಯಿಂಟ್ಮೆಂಟ್ ಕೊಟ್ಟರೆ ಹೋಗಿ ನಾವು ನಮ್ಮ ಅಹವಾಲು, ನಮಗೆ ಆಗಿರುವಂಥ ಅನ್ಯಾಯ ಯಾವ ಭಾಗದಲ್ಲಿ ಅಂದರೆ ವಲಯದಲ್ಲಿ ಆಗಿದೆ ಅದನ್ನು ನಾವು ಅವರ ಮುಂದೆ ಸ್ಪಷ್ಟಪಡಿಸ್ತೇವೆ ಅನ್ನುವಂಥ ಸಿದ್ಧತೆಗಳನ್ನು ಈ ತನಕ ಕರ್ನಾಟಕ ಸರ್ಕಾರ ಮತ್ತೆ CM ಮತ್ತೆ ಅವ್ರ ತಂಡ ಮಾಡಿಕೊಂಡಿದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.